Good morning, my dear students. Welcome to Political Science online class. Dear students, in previous video, we have learned topic like causes of Dalit movement. Today, in this video, I am going to explain the political implications of Dalit movement. ಪ್ರಿಯ ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ನಾವು ದಲಿತ ಚಳುವಳಿಗೆ ಕಾರಣಗಳ ಕುರಿತಾಗಿ ತಿಳಿದಿದ್ದೇವೆ. ಇಂದಿನ ಅವಧಿಯಲ್ಲಿ ದಲಿತ ಚಳುವಳಿಯ ರಾಜಕೀಯ ಪರಿಣಾಮದ ಕುರಿತಾಗಿ ತಿಳಿಯೋಣ. ನೆಕ್ಸ್ಟ್, ಪೊಲಿಟಿಕಲ್ ಇಂಪ್ಲಿಕೇಶನ್ಸ್. ಹಾಗಿದ್ರೆ ಈ ಒಂದು ದಲಿತ ಚಳುವಳಿಯ ನಂತರದಲ್ಲಿ ಯಾವ ರೀತಿಯಾದಂತಹ ಒಂದು ಬದಲಾವಣೆಗಳು ಆಯಿತು ಎನ್ನುವುದಂತ ನಾವು ತಿಳಿಬೇಕಾದ್ರೆ ಅದರ ಒಂದು ರಾಜಕೀಯ ಪರಿಣಾಮಗಳನ್ನು ತಿಳಿದುಕೊಳ್ಳುವುದು ಪ್ರಮುಖವಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಸೊ ದಲಿತ್ ಮೂಮೆಂಟ್ ಈಸ್ ನೇಮ್ಡ್ ಆಸ್ ದಲಿತ್ ಆಂದೋಲನ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ದಲಿತ ಚಳುವಳಿ ಅಂತ ಅಥವಾ ದಲಿತ ಆಂದೋಲನ ಅಂತ ಕರೆದ್ರೆ ಇಷ್ಟು ದಿ ಅನ್ಟಚೇಬಲ್ಸ್, ಇವರನ್ನು ಸಹ ನಾವು ಅನ್ಟಚೇಬಲ್ಸ್ ಅಂತಾನು ಕರಿತೀವಿ. ಅಥವಾ ಇಲ್ಲಿ ಮಹಾರಾಷ್ಟ್ರದಲ್ಲಿ ಅಸ್ಪೃಶ್ಯ ಆಂದೋಲನ, ಅಸ್ಪೃಶ್ಯ ಆರ್ ಅನ್ಟಚೇಬಲ್ಸ್ ಆಂದೋಲನ್ ಅಂತ ನಾವು ಮಹಾರಾಷ್ಟ್ರದಲ್ಲಿ ಕರೆದಿರುವಂಥದ್ದನ್ನು ನಾವು ನೋಡ್ತೀವಿ. ದಲಿತರಿಗೆ ಏನಂತ ಕರೀತಾರೆ? ಒಂದು ಮಹಾರಾಷ್ಟ್ರದಲ್ಲಿ ಅಸ್ಪೃಶ್ಯ ಅಥವಾ ಅನ್ಟಚೇಬಲ್ಸ್ ಆಂದೋಲನ ಅಂತ ಕರೀತಾರೆ. ಆದಿ ದ್ರಾವಿಡ ಆಂದೋಲನ್ ಇನ್ ತಮಿಳುನಾಡಿನಲ್ಲಿ ಇದಕ್ಕೆ ಆದಿ ದ್ರಾವಿಡ ಆಂದೋಲನ ಅಂತ ಕರೆದ್ರೆ, ಪುಲ್ಲಯ್ಯ ಆಂದೋಲನ ಇನ್ ಕೇರಳದಲ್ಲಿ ಪುಲ್ಲಯ್ಯ ಆಂದೋಲನ ಅಂತ ಕರೆದ್ರು. ಆದಿ ದ್ರಾವಿಡ ಆಂದೋಲನ ಇನ್ ಪಂಜಾಬ್, ಆದಿ ದ್ರಾವಿಡ ಆಂದೋಲನ ಅಂತ ಪಂಜಾಬದಲ್ಲಿ ಕರೆದ್ರೆ. ಆ್ಯಂಡ್ ದಿ ನೇಮ್ಸ್ ಇನ್ ಇಲ್ಲಿ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ನಾಮ ಶೂದ್ರ ಆಂದೋಲನ ಇನ್ ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ನಾಮ ಶೂದ್ರ ಆಂದೋಲನ ಅಂತ ಕರೆದಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಇಷ್ಟು ದಿ ವೇರಿಯಸ್ ನೇಮ್ ಇನ್ ಆಲ್ ಸ್ಟೇಟ್, ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ದಲಿತ ಚಳುವಳಿ ಎನ್ನುವಂಥದ್ದು ನಡೆದಿರುವಂಥದ್ದು ನಾವು ನೋಡ್ತೀವಿ. ಆದರೆ ಅದು ಬೇರೆ ಬೇರೆ ಹೆಸರಿನಿಂದ ಕರೆಯಲ್ಪಟ್ಟಿರುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಅದು ಕರ್ನಾಟಕದಲ್ಲಿ ದಲಿತ ಆಂದೋಲನ ಅಂತ ಕರೆದ್ರೆ, ಮಹಾರಾಷ್ಟ್ರದಲ್ಲಿ ಏನನ್ನು ಕರೆದಿರುವಂಥದ್ದು ಅಸ್ಪೃಶ್ಯ ಆಂದೋಲನ ಅಂತ ಕರೆದಿರುವಂಥದ್ದನ್ನು ನಾವು ನೋಡ್ತೀವಿ. ಪಂಜಾಬ್ನಲ್ಲಿ ಆದಿ ಧರ್ಮ ಆಂದೋಲನ ಅಂತ ಕರೆದಿರುವಂಥದ್ದು ನೋಡ್ತೀವಿ. ಹಾಗಾಗಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಹೆಸರಿಂದ ಕರೆದರೂ ಸಹಿತವಾಗಿ ಅಲ್ಲಿ ನಡೆದಿರುವಂಥದ್ದು ಕೇವಲ ಆ ಒಂದು ಅಸ್ಪೃಶ್ಯ ವರ್ಗದ ಮೇಲೆ ಎತ್ತುವಂತಹ ಕೆಲಸ, ಅಥವಾ ಅವರು ತಮ್ಮನ್ನು ತಾವು ಮೇಲ್ತಸ್ತರಕ್ಕೆ ತಂದುಕೊಳ್ಳುವಂಥ ಕೆಲಸವನ್ನು ಅಥವಾ ಆಂದೋಲನವನ್ನು ನಡೆಸಿರುವಂಥದ್ದನ್ನು ನಾವು ನೋಡ್ತೀವಿ. ಆಸ್ ಎ ರಿಸಲ್ಟ್ ಆಫ್ ದಲಿತ ಮೂವ್ಮೆಂಟ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಪೀರಿಯಡ್, ಸೆವರಲ್ ಮೆಜರ್ಸ್ ವ್ಯಾರ್ ಟೇಕನ್ ಟು ಇಂಪ್ರೂವ್ ದಿ ಪೊಸಿಷನ್ಸ್ ಆಫ್ ದಲಿತಾಸ್. ಈ ದಲಿತ ಚಳುವಳಿಯ ಫಲವಾಗಿ ಸ್ವಾತಂತ್ರ್ಯೋತ್ತರದಲ್ಲಿ ಅಥವಾ ಸ್ವಾತಂತ್ರ್ಯ ನಂತರದಲ್ಲಿ ದಲಿತರ ಸ್ಥಿತಿಯನ್ನು ಉತ್ತಮಗೊಳಿಸಲು ಹಲವಾರು ಕ್ರಮಗಳು ಕೈಗೊಂಡಿರುವಂಥದ್ದನ್ನು ನಾವು ನೋಡ್ತೀವಿ. ಮೊದಲು ಇವರು ಆಂದೋಲನವನ್ನು ಮಾಡಿದರ ಫಲವಾಗಿ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ದಲಿತರಿಗೆ ಒಂದು ಪ್ರಾಮುಖ್ಯತೆಯನ್ನು ನೀಡಿ ಅವರ ಒಂದು ಸ್ಥಾನವನ್ನು ಮೇಲೆತ್ತುವಂಥ ಕೆಲಸ ಮಾಡಲಾಗುತ್ತೆ. ಸೊ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ ಮೆನಿ ಪ್ರೊವಿಷನ್ಸ್ ಫಾರ್ ದಿ ಅಪ್ಲಿಕ್ಮೆಂಟ್ ಆ್ಯಂಡ್ ದಲಿತಾಸ್ ಆ್ಯಂಡ್ ಬ್ರಿಂಗ್ ದೆಮ್ ದಿ, ಅಂದರೆ ಅವರ ಒಂದು ಮೇಲೆತ್ತುವಂಥ ಕೆಲಸಕ್ಕೋಸ್ಕರವಾಗಿ ನಮ್ಮ ಸಂವಿಧಾನದಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿರುವಂಥದ್ದು ನೋಡ್ತೀವಿ. ಸಂವಿಧಾನದ ಒಂದು ಸಂವಿಧಾನದಲ್ಲಿ ದಲಿತರ ಸ್ಥಿತಿಯನ್ನು ಸುಧಾರಿಸಲು ಮತ್ತು ಅವರನ್ನು ಮುಖ್ಯವಾಹಿನಿಗೆ ತರಲು ಹಲವಾರು ಸಂವಿಧಾನಾತ್ಮಕ ಅವಕಾಶಗಳನ್ನು ಒದಗಿಸಿಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಅದರಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್, ಸಂವಿಧಾನಾತ್ಮಕವಾಗಿ ಯಾವ ರೀತಿಯಾದಂಥ ಒಂದು ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ನೋಡೋದಾದರೆ, ಫಸ್ಟ್ ಒನ್ ಇಸ್ ಈಕ್ವಾಲಿಟಿ ಬಿಫೋರ್ ಲಾ ಇನ್ ಆರ್ಟಿಕಲ್ 14. ಭಾರತ ಸಂವಿಧಾನ ವಿಧಿ 14ರ ಪ್ರಕಾರವಾಗಿಯೇ ಕಾನೂನಿನ ಎದುರು ಎಲ್ಲರೂ ಸಮಾನರಾಗಿರ್ತಾರೆ. ಅದು ಯಾವುದು ಜಾತಿ, ಧರ್ಮ, ಲಿಂಗ, ಭಾಷೆ ಏನಿಲ್ಲದೆ, ದಿ ನಾಟ್ ಡಿಸ್ಕ್ರಿಮಿನೇಷನ್ಸ್ ಆನ್ ದಿ ಬೇಸಿಸ್ ಇನ್ ಕಾಸ್ಟ್, ಕಲರ್, ಕ್ರಿಡ್, ಜೆಂಡರ್ ಇನ್ ಎಕ್ಸೆಟ್ರಾ. ಪ್ರತಿಯೊಬ್ಬರೂ ಸಹ ಕಾನೂನಿನ ಎದುರು ಸರ್ವಸಮಾನರಾಗಿದ್ದಾರೆ. ಅದು ಯಾವ ಧರ್ಮದವರಾಗಿದ್ದರೂ ಸಹ ಅಷ್ಟೇ, ಯಾವ ಜಾತಿಯವರಾಗಿದ್ದರೂ ಸಹ ಇದೆ. ಯಾವ ವಿಧಿ? ಆರ್ಟಿಕಲ್ 14, 14ನೇ ವಿಧಿಯ ಪ್ರಕಾರ. ಅದೇ ರೀತಿಯಾಗಿ ಪ್ರಾಹಿಬಿಷನ್ಸ್ ಆಫ್ ಡಿಸ್ಕ್ರಿಮಿನೇಷನ್ಸ್ ಆನ್ ದಿ ಬೇಸಿಸ್ ಆಫ್ ಕಾಸ್ಟ್, ಕಲರ್, ಕ್ರಿಡ್ ಇನ್ ಎಕ್ಸೆಟ್ರಾ ಇನ್ ಆರ್ಟಿಕಲ್ 15(1) and 2. ಭಾರತ ಸಂವಿಧಾನವಿದೆ 15
1 ಮತ್ತು 2ರ ಪ್ರಕಾರವಾಗಿ ಜಾತಿಯ ಆಧಾರದ ಮೇಲೆ ತಾರತಮ್ಯವನ್ನು ಮಾಡುವಂಥದ್ದು ನಿಷೇಧಿಸಲಾಗಿದೆ. ಅವನು ದಲಿತ ಜಾತಿಯವನು, ಅವನು ಕೀಳು ಜಾತಿಯವನು, ಕೆಳವರ್ಗದವನು ಎನ್ನುವಂಥ ಆಧಾರದ ಮೇಲೆ ಯಾರನ್ನೂ ಸಹ ತಾರತಮ್ಯವನ್ನು ಮಾಡಬಾರ್ದು ಎನ್ನುವಂಥದ್ದನ್ನು ವಿಧಿಯಲ್ಲಿ, ಸಂವಿಧಾನದ ವಿಧಿಯಲ್ಲಿ ಹೇಳಲಾಗಿದೆ. ಅದೇ ರೀತಿಯಾಗಿ ಸ್ಪೆಷಲ್ ಪ್ರೊವಿಷನ್ಸ್ ಫಾರ್ ದಿ advancement of any socially and educationally backward classes of citizens or SC and STs in Article 15(4). ಸಂವಿಧಾನ ವಿಧಿ 15ರಲ್ಲಿ 4ರ ಪ್ರಕಾರ ಪರಿಷ್ಠ ಜಾತಿ, ಪರಿಷ್ಠ ವರ್ಗಗಳು ಮತ್ತು ಹಿಂದುಳಿದವರ ಸಾಮಾಜಿಕ ಮತ್ತು ಶೈಕ್ಷಣಿಕ ಉನ್ನತಿಗೆ ವಿಶೇಷವಾದಂಥ ಕ್ರಮಗಳನ್ನು ಕೈಗೊಳ್ಳಬೇಕೆಂದು ಸಂವಿಧಾನದಲ್ಲಿ ತಿಳಿಸಿರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ಇತರ ಹಿಂದುಳಿದ ವರ್ಗದವರು ಇರ್ಬೋದು ಅಥವಾ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡದವರು ಇರ್ಬೋದು, ಅವರ ಒಂದು ಉನ್ನತಿ, ಸಾಮಾಜಿಕ ಮತ್ತು ಶೈಕ್ಷಣಿಕ ಉನ್ನತಿಯನ್ನು ತರಬೇಕು. ಅಂದರೆ ಅವರಿಗೆ ಪ್ರತಿಯೊಬ್ಬರಿಗೂ ಸಹ ಶಿಕ್ಷಣವನ್ನು ದೊರಕುವಂತೆ ಮಾಡಬೇಕು ಎನ್ನುವಂಥದ್ದು ಇದರ ಒಂದು ಉದ್ದೇಶವಾಗಿರುತ್ತೆ. ನೆಕ್ಸ್ಟ್, ಇಕ್ವಾಲಿಟಿ ಫಾರ್ ಅಪಾರ್ಚುನಿಟಿ ಇನ್ ಮ್ಯಾಟರ್ಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ and right to reservation in appointment and promotion in Article 16. ನಮ್ಮ ಸಂವಿಧಾನದ ವಿಧಿ 16ರ ಪ್ರಕಾರ ಸಾರ್ವಜನಿಕ ಉದ್ಯೋಗದಲ್ಲಿ ಸಮಾನ ಅವಕಾಶಗಳು, ನೇಮಕಾತಿ ಮತ್ತು ಬಡ್ತಿಯಲ್ಲಿ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳಲಾಗಿದೆ. ನೋಡಿ, ಈಗ ನಾವು ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ಗಳು ಮಾಡಿದರೆ ಅಲ್ಲಿ ಮೆರಿಟ್ ಬೇಸಿಸ್ ಮೇಲೆ ಎಂಪ್ಲಾಯ್ಮೆಂಟ್ಸನ್ನು, ಉದ್ಯೋಗವನ್ನು ಕೊಡಲಾಗುತ್ತೆ. ಆದರೆ ಒಂದು ರಿಸರ್ವೇಷನ್ಸ್ ಪಾಲಿಸಿಯನ್ನು ಅಡಾಪ್ಟ್ ಮಾಡಲಾಗಿದೆ, ಅಲ್ಲಿ ಮೀಸಲಾತಿಯನ್ನು ನೀಡಲಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ಸ್ ದಿ ಕಾಸ್ಟ್ ಬೇಸ್ಡ್ ರಿಸರ್ವೇಷನ್. ಅಂದರೆ ಅವರ ಒಂದು ಪ್ರಮೋಷನ್ ಟೈಮಲ್ಲೂ ಸಹಿತವಾಗಿ ಅವರು ದಲಿತರಾಗಿದ್ದರೆ ಅಥವಾ ಕೆಳವರ್ಗದವರಾಗಿದ್ದರೆ, ಕೆಳಜಾತಿಯವರಾಗಿದ್ದರೆ ಅವರಿಗೆ ಮೀಸಲಾತಿಯನ್ನು, ರಿಸರ್ವೇಷನನ್ನು ಕೊಡಬೇಕು ಅಂತ ಸಂವಿಧಾನದಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಯಾಕಪ್ಪ ಮೀಸಲಾತಿ ಕೊಟ್ಟಿದ್ದಾರೆ ಅಂತಂದರೆ, ಈ ಮೇಲ್ವರ್ಗ ಮತ್ತು ಕೆಳವರ್ಗದವರು ಇನ್ಈಕ್ವಲ್ ಆಗಿದ್ರು, ಸಮನಾಗಿ ಇರಲಿಲ್ಲ. ಆ ಒಂದು ಇನ್ಈಕ್ವಲನ್ನು ಈಕ್ವಲ್ ಮಾಡಬೇಕು, ಆ ಅಸಮಾನತೆಯನ್ನು ಸಮಾನವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದಾಗಿ ಮೀಸಲಾತಿಯ ಮೂಲಕವಾಗಿ ಆ ಕೆಳಸ್ತರದಲ್ಲಿರುವಂಥ ಜಾತಿ ಅಥವಾ ಧರ್ಮದವರನ್ನು ಮೇಲೆತ್ತುವಂಥ ಕಾರ್ಯ ಎನ್ನುವಂಥದ್ದು ಸಂವಿಧಾನದ 16ರ ಪ್ರಕಾರವಾಗಿ ಸಾರ್ವಜನಿಕ ಉದ್ಯೋಗ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಮೀಸಲಾತಿಯನ್ನು ಒಂದು ಕೆಳವರ್ಗದವರಿಗೆ ನೀಡಲಾಗಿರುವಂಥದ್ದನ್ನು ನಾವು ನೋಡ್ಬೋದು. ಇಷ್ಟುದೇ ಅಬಾಲಿಷನ್ಸ್ ಆಫ್ ಅನ್ಟಚಬಿಲಿಟಿ ಇನ್ Article 17. ಸಂವಿಧಾನದ ವಿಧಿ 17ರ ಪ್ರಕಾರ ಅಸ್ಪೃಶ್ಯತಾ ನಿವಾರಣಾ ಕಾಯ್ದೆ ಅಥವಾ ಅಸ್ಪೃಶ್ಯತಾ ನಿವಾರಣೆಯನ್ನು ಮಾಡಬೇಕು. ಸೊ ದಲಿತಾಸ್ ಅಂತಂದರೆ ಅಲ್ಲಿ ಟಚಬಲ್ಸ್ ಆ್ಯಂಡ್ ಅನ್ಟಚಬಲ್ಸ್ ಅನ್ನುವಂಥವ್ರು ಬರ್ತಾರೆ. ಪಂಚಮರು ಮತ್ತು ಅಸ್ಪೃಶ್ಯರು ಮತ್ತು ಅಸ್ಪೃಶ್ಯರು ಅಂತ ಬರ್ತಾರೆ. ಈ ಅಸ್ಪೃಶ್ಯರು ಯಾರಿದ್ದಾರೆ, ಅವರು ಅತ್ಯಂತ ಕೆಳಸ್ತರದಲ್ಲಿ ಬದುಕ್ತಾ ಇದ್ರು ಮುಂಚೆ. ಹಾಗಾಗಿ ಆ ಒಂದು ಅನ್ಟಚಬಿಲಿಟಿಯನ್ನು ಅಥವಾ ಅಸ್ಪೃಶ್ಯತೆಯನ್ನು ಯಾವ ಸಂದರ್ಭದಲ್ಲಿಯೂ ಸಹ ಆಚರಣೆಯನ್ನು ಮಾಡಿದರೆ, ಅದನ್ನು ಇಂಪ್ಲಿಮೆಂಟ್ ಮಾಡಿದರೆ ಅದು ಏನಾಗುತ್ತೆ, ಅಕ್ಷಮ್ಯ ಅಪರಾಧ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಒಂದು ವೇಳೆ ಅನ್ಟಚಬಿಲಿಟಿಯನ್ನು ನಾವು ಪ್ರೊಸೆಸ್ಸನ್ನು ಮಾಡಿದ್ವಿ ಅಂತ ಆದರೆ ಅಲ್ಲಿ ಏನಾಗಿರುವಂಥದ್ದು ನಾವು ನೋಡ್ತೀವಿ, ಶಿಕ್ಷೆಯನ್ನು ಅನುಭವಿಸಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಇಸ್ ದಿ ಸ್ಟೇಟ್ ಶೆಲ್ ಸರ್ವ್ ಟು ದಿ ಪ್ರಮೋಟ್ ಇನ್ ಎ ವೆಲ್ಫೇರ್ ಆಫ್ ದಿ ಪೀಪಲ್, ಮಿನಿಮೈಸ್ ಇನ್ಇಕ್ವಾಲಿಟಿ ಇನ್ ಇನ್ಕಮ್ ಆ್ಯಂಡ್ ಎಲಿಮಿನೇಟ್ inequality and states facilities and opportunities in Article 38. ಸಂವಿಧಾನ ವಿಧಿ 38ರ ಪ್ರಕಾರವಾಗಿಯೇ ಪ್ರಜಾ ಕಲ್ಯಾಣಕ್ಕೆ ರಾಜ್ಯ ಶ್ರಮಿಸುವುದರ ಜೊತೆಗೆ ಸಂಪತ್ತಿನ ಅಸಮಾನ ಹಂಚಿಕೆ ಮತ್ತು ಸ್ಥಾನಮಾನ ಅವಕಾಶವನ್ನು, ಅಸಮಾನತೆಯನ್ನು ನಿವಾರಿಸುವ ನಿಟ್ಟಿನಲ್ಲಿ ರಾಜ್ಯ ಕ್ರಮಗಳನ್ನು ಕೈಗೊಳ್ಳಬೇಕು. ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ, ಆರ್ಥಿಕವಾಗಿ ಅಥವಾ ಸಂಪತ್ತು ಎನ್ನುವಂಥದ್ದು ಅಸಮಾನವಾಗಿ ಹಂಚಿಕೆಯಾಗಿದೆ, ಕೇವಲ ಒಂದು ವರ್ಗ ಅಥವಾ ಒಂದು ಗುಂಪಿನ ಕೈಯಲ್ಲಿ ಹಣ ಎನ್ನುವಂಥದ್ದು ಕೇಂದ್ರೀಕೃತವಾಗಿದೆ. ಅದನ್ನು ಸಮಾನಗೊಳಿಸಬೇಕು, ಅಂದರೆ ವಿಕೇಂದ್ರೀಕರಣಗೊಳಿಸಬೇಕು. ಆ ವಿಕೇಂದ್ರೀಕರಣಗೊಳಿಸುವಂಥ ಜವಾಬ್ದಾರಿ ಎನ್ನುವಂಥದ್ದು ರಾಜ್ಯದ ಮೇಲೆ ಇದೆ ಎನ್ನುವಂಥದ್ದನ್ನು ಇಲ್ಲಿ ವಿಧಿ 38 ಹೇಳುತ್ತೆ. ಅದೇ ರೀತಿಯಾಗಿ ಸ್ಟೇಟ್ ಶಾಲ್ ಬಿ ಎ ಡೈರೆಕ್ಟ್ ಇಟ್ಸ್ ಪಾಲಿಸಿ ಟುವರ್ಡ್ಸ್ ಸೆಕ್ಯೂರಿಂಗ್ ರೈಟ್ಸ್ ಟು ದಿ adequate means of the livelihood in Article 39. ವಿಧಿ 39ರ ಪ್ರಕಾರ
ಮಾರ್ಗವನ್ನು ಕಲ್ಪಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಸರಿಯಾದ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಒಂದು ಜೀವನ ಮಾರ್ಗವನ್ನು ಕಲ್ಪಿಸುವ ದೃಷ್ಟಿಯಲ್ಲಿ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಬದುಕುವಂಥ ಹಕ್ಕಿದೆ. ಅವರು ಸಮಾನ ರೀತಿಯಲ್ಲಿ ಬದುಕಬೇಕಾದ್ರೆ ಅವರಿಗೆ ಬೇಕಾದಂಥ ಅವಕಾಶಗಳನ್ನು ಒದಗಿಸಿಕೊಡುವಂಥ ಜವಾಬ್ದಾರಿ ಎನ್ನುವಂಥದ್ದು ಇಲ್ಲಿ ರಾಜ್ಯದ ಮೇಲೆ ಇದ್ದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಸೊ ಅದೇ ರೀತಿಯಾಗಿ ಸ್ಟುಡಿ ಪ್ರಮೋಷನ್ಸ್ ಆಫ್ ಎಜುಕೇಷನಲ್ ಆ್ಯಂಡ್ ಎಕನಾಮಿಕ್ ಇಂಟ್ರೆಸ್ಟ್ of SC and ST and protecting them social injustice and all forms of the exploitation in Article 46 ಸಂವಿಧಾನದ ವಿಧಿ 36ರ ಪ್ರಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಶೈಕ್ಷಣಿಕ ಮತ್ತು ಆರ್ಥಿಕ ಹಿತಾಸಕ್ತಿಯನ್ನು ಕಾಪಾಡಲು ಸಾಮಾಜಿಕ ಸಮಾನತೆ ಮತ್ತು ಎಲ್ಲ ರೀತಿಯ ಶೋಷಣೆಯನ್ನು ತಡೆಯಬೇಕಾಗುತ್ತೆ. ಶಿಕ್ಷಣದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣವನ್ನು ಪಡೆದುಕೊಳ್ಳುವಂಥ ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗತ್ತೆ ಅಂತ ನಮ್ಮ ಸಂವಿಧಾನ ವಿಧಿ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ದಿ ರಿಸರ್ವೇಷನ್ಸ್ ಆಫ್ ಸೀಟ್ಸ್ ಫಾರ್ SC and ST ಲೋಕಲ್ ಸೆಲ್ಫ್ ಗವರ್ನಮೆಂಟ್ ಆರ್ಟಿಕಲ್ 243D ಆ್ಯಂಡ್ 243T. ಸಂವಿಧಾನ ವಿಧಿ 243D ಇಂದ 243T ಏನು ಹೇಳುತ್ತೆ, ಸ್ಥಳೀಯ ಸರ್ಕಾರಗಳಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಯಾರಿರ್ತಾರೋ ಅವರಿಗೆ ಮೀಸಲಾತಿಯನ್ನು ಕೊಡಬೇಕು, ಅವರಿಗೆ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ರಿಸರ್ವೇಷನ್ಸ್ ಆಫ್ ದಿ ಸೀಟ್ಸ್ ಲೋಕಸಭಾ ಆ್ಯಂಡ್ ಸ್ಟೇಟ್ ಅಸೆಂಬ್ಲಿ. ಸಂವಿಧಾನದಲ್ಲಿ ತಿಳಿಸಿದಂತೆ ಲೋಕಸಭೆ ಇರ್ಬೋದು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿಯೂ ಸಹಿತವಾಗಿ ಈ ಒಂದು ದಲಿತರಿಗೆ ಅಥವಾ SC STಗಳು ಯಾರಿರ್ತಾರೋ ಅವರಿಗೆ ಮೀಸಲಾತಿಯನ್ನು ನೀಡಬೇಕು ಅಂತ ಹೇಳಿರುವಂಥದ್ದನ್ನು ನಾವು ನೋಡ್ತೀವಿ. ಆ್ಯಕ್ಚುಲಿ ಇದು ಎಲ್ಲದಕ್ಕೂ ಸಹ ಮೂಲವಾಗಿ ಈ ರಿಸರ್ವೇಷನ್ ಪಾಲಿಸಿಗಳಿರ್ಬೋದು ಅಥವಾ ದಲಿತರಿಗೆ ಪ್ರಮುಖವಾದಂಥ ಸ್ಥಾನಮಾನವನ್ನು ಒದಗಿಸಿ ಕೊಟ್ಟಂಥವರು ಯಾರಪ್ಪ ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಶ್ರಮದಿಂದಾಗಿ ಅವರು ಈ ಒಂದು ದಲಿತರನ್ನು ಮೇಲೆತ್ತುವಂಥ ಕಾರ್ಯದಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸುವುದರ ಜೊತೆಗೆ ಪ್ರತಿಯೊಬ್ಬರಿಗೂ ಸಹ ಅವಕಾಶವನ್ನು ಸಂವಿಧಾನಾತ್ಮಕವಾಗಿ ಒದಗಿಸಿಕೊಡುವಲ್ಲಿ ಕಾರಣೀಕರ್ತರಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇವಿಷ್ಟು ಕಾನ್ಸ್ಟಿಟ್ಯೂಷನಲ್ ಮೆಜರ್ಸ್ ಆಫ್ ದಿ ದಲಿತ ಮೂವ್ಮೆಂಟ್. ಅಂದರೆ ದಲಿತ ಚಳುವಳಿಯ ಒಂದು ರಾಜಕೀಯ ಪರಿಣಾಮದಲ್ಲಿ ಸಂವಿಧಾನಾತ್ಮಕ ಕ್ರಮಗಳು ಅಂತ ನಾವು ನೋಡಿದ್ರೆ ನೆಕ್ಸ್ಟ್ ಬರುವಂಥದ್ದು ಲೆಜಿಸ್ಲೇಟಿವ್ ಪ್ರೊವಿಷನ್ಸ್. ಹಾಗಿದ್ರೆ ಶಾಸನೀಯ ಕ್ರಮಗಳು ಏನೆಲ್ಲ ಇದೆ ಒಂದು ದಲಿತ ಒಂದು ಮೇಲೆತ್ತುವಂಥ ಕೆಲಸದಲ್ಲಿ? ಅಲ್ಲಿ ಫಸ್ಟ್ ಒನ್ ಇಸ್ ಅಂದರೆ ಈಗ ನಾವು ಹೇಳಿದ್ದು ಸಂವಿಧಾನಾತ್ಮಕ ಕ್ರಮಗಳು, ಅಂದರೆ ಸಂವಿಧಾನದಲ್ಲಿ ತಿಳಿಸಿರುವಂಥ ವಿಷಯಗಳು. ಕೆಲವೊಂದಿಷ್ಟು ಲಾ ಪಾಲಿಸೀಸ್ಗಳು ಅಥವಾ ಶಾಸನಗಳ ಮೂಲಕವಾಗಿ ಅಥವಾ ಶಾಸನೀಯವಾಗಿ ಅವರ ಅಥವಾ ದಲಿತರ ಮೇಲೆತ್ತುವ ಕ್ರಮವನ್ನು ಕೈಗೊಳ್ಳಲಾಗಿದೆ. ಯಾವ ಯಾವ ರೀತಿಯಾದಂಥ ಒಂದು ಶಾಸನೀಯ ಕ್ರಮಗಳಿದೆ ಅಂತ ನೋಡೋದಾದರೆ ಫಸ್ಟ್ ಒನ್ ಇಸ್ ದಿ ಪ್ರೊಟೆಕ್ಷನ್ಸ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ ಆಫ್ 1955. ಶಾಸನೀಯ ಕ್ರಮಗಳಲ್ಲಿ ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ 1955. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಇಸ್ ಎ provisionally it was called the Untouchability Offence Act. In 1976 it was amended as Civil Rights Act. ಈ ಒಂದು ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಎನ್ನುವಂಥದ್ದು ಈ ಹಿಂದೆ ಇದನ್ನು ಅಸ್ಪೃಶ್ಯತಾ ಆಚರಣಾ ಅಪರಾಧ ಕಾಯ್ದೆ ಅಂತ ಕರೀತಾ ಇದ್ರು. 1976ರಲ್ಲಿ ಇದಕ್ಕೆ ತಿದ್ದುಪಡಿಯನ್ನು ಮಾಡಿ ನಾಗರಿಕ ಹಕ್ಕುಗಳ ರಕ್ಷಣೆ ಕಾಯ್ದೆ ಅಂತ ಮಾಡಿದರು. ಫಸ್ಟ್ ಏನಂತ ಕರೀತಾ ಇದ್ರು, ಇದಕ್ಕೆ ಅನ್ಟಚಬಿಲಿಟಿ ಅಫೆನ್ಸ್ ಆ್ಯಕ್ಟ್, ಅಸ್ಪೃಶ್ಯತಾ ಆಚರಣಾ ಅಪರಾಧ ಕಾಯ್ದೆ ಅಂತ ಮುಂಚೆ ಕರೆದಿದ್ರು. 1976ರಲ್ಲಿ ಇದಕ್ಕೆ ನಾಗರಿಕ ಹಕ್ಕುಗಳ ಪ್ರೊಟೆಕ್ಷನ್ಸ್ ಆಫ್ ಸಿವಿಲ್ ರೈಟ್ಸ್ ಆ್ಯಕ್ಟ್ ಅಂತ ಮಾಡಿದರು. ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆ ಅಂತ ಮಾಡಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇಟ್ ಡಿಕ್ಲೇರ್ಸ್ ಡೆನಿಯಲ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್ಸ್ ಟು ಎನಿ ಪರ್ಸನ್ಸ್ ಟು ಎನಿ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ ವರ್ಷಿಪಿಂಗ್ ಆರ್ prayers in any place, it's a public worship, to the members of the SC ST on ground of untouchability. So practicing untouchability directly or indirectly. So justifying untouchability on historical, physical or religious ground or on the grounds of the
ಟ್ರೆಡಿಷನಲ್ ಕಾಸ್ಟ್ ಸಿಸ್ಟಮ್ ಇನ್ ಆ್ಯನ್ ಆಫೆನ್ಸ್. ಈ ಒಂದು ನಾಗರಿಕ ಹಕ್ಕುಗಳ ರಕ್ಷಣಾ ಕಾಯ್ದೆಯ ಅನ್ವಯವಾಗಿ ಯಾವುದೇ ವ್ಯಕ್ತಿಯನ್ನು ಸಾರ್ವಜನಿಕ ಸಂಸ್ಥೆ, ಸಾರ್ವಜನಿಕ ಅಥವಾ ಧಾರ್ಮಿಕ ಪೂಜಾ ಸ್ಥಳಗಳಿರ್ಬೋದು, ಪ್ರಾರ್ಥನಾ ಸ್ಥಳಗಳಿರ್ಬೋದು, ಅಥವಾ ದೇವಾಲಯಗಳಿಗೆ ಅವರನ್ನು ಪ್ರವೇಶಾತಿಯನ್ನು ನೀಡೋದಿಲ್ಲ ಅಂತ ಹೇಳಿದರೆ ಯಾವ ಆಧಾರದ ಮೇಲೆ? ಜಾತಿಯ ಆಧಾರದ ಮೇಲೆ. ಅಥವಾ ಅಸ್ಪೃಶ್ಯತೆಯನ್ನು ಪರೋಕ್ಷವಾಗಿ ಇರ್ಬೋದು ಅಥವಾ ಪ್ರತ್ಯಕ್ಷವಾಗಿ ಇರ್ಬೋದು ಆಚರಣೆಯನ್ನು ಮಾಡಿದರೆ ಅಂತಹ ವ್ಯಕ್ತಿ ಅಪರಾಧಿ ಅಂತ ಕನ್ಸಿಡರ್ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ಒಬ್ಬ ದಲಿತ ಇದ್ದಾನೆ ಅಂತಂದರೆ ನೀನು ಇಲ್ಲಿ ಬರಬೇಡ, ನೀನು ದೇವಾಲಯದ ಒಳಗಡೆ ಬರಬೇಡ, ಈ ಪೂಜಾ ಸ್ಥಳಕ್ಕೆ ಬರಬಾರ್ದು, ಆ ಒಂದು ನೀರನ್ನು ಮುಟ್ಟಬಾರ್ದು, ಅಂದರೆ ನೀನು ದೂರ ಇರು. ಈ ರೀತಿಯಾದಂಥ ಒಂದು ಅನ್ಟಚಬಿಲಿಟಿಯನ್ನು, ಅಸ್ಪೃಶ್ಯತೆಯನ್ನು ಆಚರಣೆಯನ್ನು ಮಾಡಿದರೆ ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ನೇರವಾಗಿ ಇರ್ಬೋದು ಅಥವಾ ಪರೋಕ್ಷವಾಗಿಯೂ ಇರಬಹುದು. ಒಂದೊಮ್ಮೆ ಆ ರೀತಿಯಾಗಿ ಆಚರಣೆಯನ್ನು ಮಾಡಿದರೆ ಅದು ಅಕ್ರಮ ಅಪರಾಧ ಆಗಿರುವಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೆ ಶಿಕ್ಷೆಯೂ ಸಹ ನೀಡಲಾಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಥವಾ ಇನ್ಯಾವುದೇ ಸ್ಥಳಗಳಲ್ಲಿಯೂ ಸಹಿತವಾಗಿ ಅಸ್ಪೃಶ್ಯತೆಯನ್ನು ಆಚರಣೆಯನ್ನು ಮಾಡುವಂಥದ್ದು ಶಿಕ್ಷಾರ್ಹ ಅಪರಾಧ ಆಗಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಸೆಕೆಂಡ್ ಒನ್, SC ST provisions of Atrocities Act of 1989. 1989 ದೌರ್ಜನ್ಯ ತಡೆ ಕಾಯ್ದೆ ಎನ್ನುವಂಥದ್ದನ್ನು ನಾವು ನೋಡಬಹುದಾಗಿದೆ. ದಿ ಅಟ್ರಾಸಿಟೀಸ್ ಆನ್ ದಲಿತಾಸ್ ಆರ್ liable for under the section 21 of the act, which reads to the legal to the victim of the atrocities economic and social rehabilitations of the victims. So the appointing officers to intend action, so initiate actions. ನೋಡಿ, ಸೆಕ್ಷನ್ 21 ಪ್ರಕಾರ ದೌರ್ಜನ್ಯಕ್ಕೊಳಗಾದಂಥ ವ್ಯಕ್ತಿಗಳಿಗೆ ಕಾನೂನು ಸಲಹೆಯನ್ನು ನೀಡಲು ಮತ್ತು ಅಂಥವರಿಗೆ ಸಾಮಾಜಿಕ ಮತ್ತು ಆರ್ಥಿಕ ಬೆಂಬಲ ನೀಡುವಲ್ಲಿ ಅಧಿಕಾರಿಗಳು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಲು ಒಂದೊಮ್ಮೆ ವಿಫಲವಾದರೆ ಅಂಥವರನ್ನು ದಂಡಾರ್ಹಗೊಳಿಸಲಾಗುತ್ತೆ. ಪ್ರಕರಣವನ್ನು ಶೀಘ್ರವಾಗಿ ಇತ್ಯರ್ಥಗೊಳಿಸಬೇಕಾಗುತ್ತೆ ಮತ್ತು ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಲು ವಿಶೇಷವಾದಂಥ ನ್ಯಾಯಾಲಯವನ್ನು ಟು ದಿ ಎಸ್ಟಾಬ್ಲಿಷ್ಡ್ ಆನ್ ದಿ ಸ್ಪೆಷಲ್ ಕೋರ್ಟ್, ವಿಶೇಷ ನ್ಯಾಯಾಲಯವನ್ನು ರಚಿಸಿ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲು ನಿರ್ದೇಶಿಸಲಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಇದನ್ನೇ ದಲಿತ ಕಾಯ್ದೆ ಅಂತ ಕರಿತೀವಿ. ಒಂದೊಮ್ಮೆ ದಲಿತರಿಗೆ ಏನಾದರೂ ಸಮಸ್ಯೆಗಳು ಉಂಟಾದವಾಗ ಅವರಿಗೆ ಮಾಹಿತಿಯನ್ನು ಒದಗಿಸಲು ಅವರ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಪಡಿಸಬೇಕಾಗುತ್ತೆ. ಜೊತೆಗೆ ಅದಕ್ಕೆ ವಿಶೇಷವಾದಂಥ ನ್ಯಾಯಾಲಯಂಗ ವ್ಯವಸ್ಥೆ ಅಥವಾ ನ್ಯಾಯಾಲಯದ ವ್ಯವಸ್ಥೆಯನ್ನು ಮಾಡುವುದರ ಜೊತೆಗೆ ಅವರಿಗೆ ಕಾನೂನಿನ ಸಲಹೆಯನ್ನು ನೀಡಲಿಕ್ಕೂ ಕೆಲವೊಂದಿಷ್ಟು ನಿಯೋಜಕರನ್ನು ನೇಮಕ ಮಾಡಬೇಕೆಂದು ಇಲ್ಲಿ ಶಾಸನ ಇರುವಂಥದ್ದು ಅಥವಾ ಕಾನೂನು ಇದ್ದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ. ನೆಕ್ಸ್ಟ್, ಮಿಷನರೀಸ್ ಫಾರ್ ದಿ ಪ್ರೊಟೆಕ್ಷನ್ಸ್ ಆಫ್ ದಲಿತ್ ಆ್ಯಕ್ಟ್, ದಲಿತ್ ರೈಟ್ಸ್, ದಲಿತರ ಹಕ್ಕುಗಳನ್ನು ರಕ್ಷಿಸಲು ಉತ್ತಮ ವ್ಯವಸ್ಥೆಯ ಅವಶ್ಯಕತೆ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. The affected Dalitas can seek of remedy for the judiciary, National Human Rights Commission and State Human Rights Commissions. Dalit women whose rights are denied can also approach the national and state level women's commissions. ತೊಂದರೆಗೊಳಗಾದಂತಹ ದಲಿತರು ಪರಿಹಾರವನ್ನು ಪಡೆಯಲು ನ್ಯಾಯಾಂಗ ಇರುತ್ತೆ. ಅದರ ಜೊತೆಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇರ್ಬೋದು, ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇರ್ಬೋದು, ಅದರ ಸಹಾಯವನ್ನು ಪಡೆದುಕೊಳ್ಬೋದು. ಮತ್ತು ದೌರ್ಜನ್ಯಕ್ಕೊಳಗಾದ ಮಹಿಳೆಯರ ರಾಷ್ಟ್ರೀಯ ಮತ್ತು ರಾಜ್ಯ ಮಹಿಳಾ ಆಯೋಗವನ್ನು ಸಹಿತವಾಗಿ
ನೇಮಕ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ನೋಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅವರದೇ ಆದಂಥ ಧರ್ಮ ಜಾತಿ ಆಚರಣೆ ಮಾಡುವಂಥ ಅವಕಾಶ ಇರುವಂಥದ್ದನ್ನು ನಾವು ನೋಡ್ತೀವಿ. ಒಂದೊಮ್ಮೆ ಒಂದು ಜಾತಿಯ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ ಏನಾದರೂ ತಾರತಮ್ಯ ಮಾಡಿದ್ರು ಅಂತ ಆದರೆ ನಾವು ಯಾರ ಸಹಾಯ ಮೂಲಕವಾಗಿ ಸಮಾನತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ? ರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಎನ್ನುವಂಥದ್ದು ಇಸ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಆ್ಯಂಡ್ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನ್ಸ್. ರಾಜ್ಯದಲ್ಲಿ ರಾಜ್ಯ ಮಾನವ ಹಕ್ಕು ಆಯೋಗ ಮತ್ತು ಕೇಂದ್ರದಲ್ಲಿ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಎನ್ನುವಂಥದ್ದನ್ನು ಸ್ಥಾಪನೆ ಮಾಡಲಾಗುತ್ತೆ. ಅದರ ಮೂಲಕವಾಗಿ ನಾವು ಸಹಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದರ ಜೊತೆಗೆ ಮಹಿಳಾ ಆಯೋಗ ಎನ್ನುವಂಥದ್ದು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇರುತ್ತೆ. ಅದರ ಮೂಲಕವಾಗಿಯೂ ಸಹ ನಾವೇನು ಮಾಡಲಿಕ್ಕೆ ಸಾಧ್ಯ ಇದೆ, ಸಹಾಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಜೊತೆಗೆ ದಿ ನ್ಯಾಷನಲ್ ಕಮಿಷನ್ಸ್ ಫಾರ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ಸ್, ನ್ಯಾಷನಲ್ ಕಮಿಷನ್ಸ್ ಫಾರ್ ದಿ ಶೆಡ್ಯೂಲ್ಡ್ ಟ್ರೈಬ್ಸ್ which have powers to the safeguard and rights of Dalitas. ನೋಡಿ, ಇಲ್ಲಿ SC ಮತ್ತು STಗಳ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ರಾಷ್ಟ್ರೀಯ ಆಯೋಗವನ್ನು ರಚನೆ ಮಾಡಲಾಗುತ್ತೆ. ಇವರು ಏನು ಮಾಡ್ತಾರಪ್ಪ ಅಂತಂದರೆ ದಲಿತರ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ. ನೋಡಿ, ದಲಿತರಿಗೆ ಸಮಸ್ಯೆಗಳಾದರೆ ಒಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಸಹಾಯವನ್ನು ಪಡ್ಕೊಳ್ಬೋದು, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಸಹಾಯವನ್ನು ಪಡ್ಕೊಳ್ಬೋದು. ಮಹಿಳೆಯರಾದರೆ ಮಹಿಳಾ ಹಕ್ಕು ಆಯೋಗದ ಸಹಾಯವನ್ನು ಪಡ್ಕೊಳ್ಬೋದು. ಅದರ ಜೊತೆಗೆ ಪ್ರತ್ಯೇಕವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ರಾಷ್ಟ್ರೀಯ ಆಯೋಗವನ್ನು ರಚಿಸಲಾಗಿದೆ. ಇವರು ಏನು ಮಾಡ್ತಾರಪ್ಪ ಅಂತಂದರೆ ದಲಿತರಿಗೆ ಶೋಷಣೆಯಾಗದಂತೆ ನೋಡಿಕೊಳ್ತಾರೆ, ಅವರ ಹಕ್ಕುಗಳ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಸೊ ಇವಿಷ್ಟು ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಆಫ್ ದಲಿತ್ ಮೂಮೆಂಟ್, ದಲಿತ ಚಳುವಳಿಯ ರಾಜಕೀಯ ಪರಿಣಾಮಗಳು ಎನ್ನುವಂಥದ್ದು. ಸೊ ಇದನ್ನು ನಿಮಗೆ 10 ಮಾರ್ಕ್ಸ್ಗೂ ಸಹ ಕೇಳುವಂಥ ಚಾನ್ಸಸ್ಗಳು ಇದೆ, ಅಥವಾ ಸಪ್ರೇಟಾಗಿ ಓನ್ಲಿ ಕಾಸಸ್ ಕೇಳ್ಬೋದು, ಆರ್ ಓನ್ಲಿ ಪೊಲಿಟಿಕಲ್ ಇಂಪ್ಲಿಕೇಶನ್ಸ್ ಕೇಳ್ಬೋದು. ಕೇವಲ ದಲಿತ ಚಳುವಳಿಗೆ ಕಾರಣಗಳು ಕೇಳ್ಬೋದು, ಅಥವಾ ದಲಿತ ಚಳುವಳಿಯ ರಾಜಕೀಯ ಪರಿಣಾಮ ಅಂತ ಕೇಳ್ಬೋದು. ಆಲ್ಮೋಸ್ಟ್ ಎರಡು ಒಟ್ಟಿಗೆ ಸೇರಿಸಿ 10 ಮಾರ್ಕ್ಸ್ಗೆ ಕೇಳುವಂತಹ ಚಾನ್ಸಸ್ಗಳು ಬಹಳ ಇರುವಂಥದ್ದನ್ನು ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಅವರಲ್ಲಿ ವಿ ವಿಲ್ ಡಿಸ್ಕಸ್ ಇನ್ ಬ್ಯಾಕ್ವರ್ಡ್ ಕ್ಲಾಸಸ್ ಮೂಮೆಂಟ್. ಮುಂದಿನ ಒಂದು ಅವಧಿಯಲ್ಲಿ ನಾವು ಹಿಂದುಳಿದ ವರ್ಗಗಳ ಚಳುವಳಿಗಳ ಕುರಿತಾಗಿ ತಿಳಿಯೋಣ. ಥ್ಯಾಂಕ್ ಯು.